ಧರ್ಮಸ್ಥಳ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಧರ್ಮಸ್ಥಳದಲ್ಲಿ ಇದ್ದೀವಿ. ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಇರತಕ್ಕಂಥ ಜಾಗದಲ್ಲಿ ನಾವು ಇದ್ದೀವಿ. ಇವತ್ತು ಏನಂತಂದ್ರೆ ಇವತ್ತು ನಿಮ್ಗೆಲ್ರಿಗೂ ತಿಳಿದಿರತಕ್ಕಂಥದ್ದು ಏನಂತಂದ್ರೆ ಇವತ್ತು ಸೋಮವಾರ. ಇವತ್ತು ಸೋಮವಾರ ವಿಶೇಷ ಅಥವಾ ಇಲ್ಲಿಗೆ ಸಂಬಂಧಪಟ್ಟಂಗೆ ಯಾಕೆ ಇದನ್ನ ನಾನು ಹೇಳ್ತಿದ್ದೀನಿ ಅಂತ ಹೇಳೋದಾದ್ರೆ, ನಾವು ಇವತ್ತು ಏನ್ ಹೇಳೋದಕ್ಕೆ ಹೊರಟಿದೀವಿ ಅಂತಂದ್ರೆ, ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿರತಕ್ಕಂಥದ್ದು ಏನಂತಂದ್ರೆ, ಕಳೆದ ಒಂದು ತಿಂಗಳಿಂದ ಒಂದಷ್ಟು ಯಾರೋ ಒಬ್ಬ ಭೀಮಾ ಅಂತ ಮುಸುಗುದಾರಿ ಒಬ್ಬ ಭೀಮಾ ಅಂತ ಬಂದು ಒಂದಷ್ಟು ಇಲ್ಲಿ ನೂರಾರು ಶವಗಳನ್ನ ಊತಿಟ್ಟಿರ್ತಕ್ಕಂಥ ಪ್ರಕ್ರಿಯೆಯನ್ನ ಒಂದು ಬಾಯ್ ಬಿಡ್ತಕ್ಕಂಥದ್ದು, ಅದು ನ್ಯಾಯಾಧೀಶರ ಮುಂದೆ ಹೇಳ್ತಕ್ಕಂಥದ್ದು ಆದ ನಂತರ ಸರ್ಕಾರದ ಆದೇಶದ ಮೇರೆಗೆ SIT ತಂಡದ ರಚನೆ ಮಾಡಿ ಕಾರ್ಯಾಚರಣೆ ಆರಂಭ ಏನು ಮಾಡಲಾಗಿದೆ. ಈಗ ಆಲ್ರೆಡಿ ನಿಮ್ಗೆಲ್ಲರೂ ತಿಳಿದಿರ್ತಕ್ಕಂಥದ್ದು ಏನಂತಂದ್ರೆ, ಕಾರ್ಯಾಚರಣೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಏನಂತಂದ್ರೆ, ನಾವು ನಿನ್ನೆಯಿಂದನೂ ಕೂಡ ಒಂದಷ್ಟು ವೀಕ್ಷಿಸ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥದ್ದು ಏನಂತಂದ್ರೆ, ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಒಂದು ದೇವಾಲಯ ಏನಂತಂದ್ರೆ ಒಂದು ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ದೇವಾಲಯ ಆಗಿರ್ತಕ್ಕಂಥದ್ದು. ಆದ್ರೆ ಲಕ್ಷಾಂತರ ಮಂದಿ, ದಿನನಿತ್ಯ ಲಕ್ಷಾಂತರ ಮಂದಿ ಬರ್ತಕ್ಕಂಥ ಜಾಗ ಇದಾಗಿರುತ್ತೆ. ಆದ್ರೆ ಒಂದು ಕೆಲವು ದಿನಗಳಿಂದ ಏನು ಜನಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ನಿಮ್ಗೆ ವಿಜುವಲ್ಸ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಯಾಕೆಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ರು ನಮ್ಮ ರಾಜ್ಯ ಅಲ್ದನೆ ದೇಶವ್ಯಾಪಿ ಧರ್ಮಸ್ಥಳ ಅಂತಂದ್ರೆ ಎಲ್ರಿಗೂ ಚಿರಪರಿಚಿತ ಆಗಿರ್ತಕ್ಕಂಥದ್ದು. ಹಾಗೆ ನಮ್ಮ ದೇವಾಲಯ ಏನು ಮಂಜುನಾಥ ಸ್ವಾಮಿ ದೇವಾಲಯ ಕೂಡ ಒಂದಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿರ್ತಕ್ಕಂಥದ್ದು. ಪ್ರವಾಸಿಗರು ಒಂದಷ್ಟು ದಿನನಿತ್ಯ ಒಂದು ಲಕ್ಷಾಂತರ ಮಂದಿ ಪ್ರವಾಸಿಗರು ಬರುವಂತ ತಾಣ ಇದಾಗಿರ್ತಕ್ಕಂಥದ್ದು, ದೇವಾಲಯ ಇದಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲಿ ನೋಡಿದ್ರು ಒಂದಷ್ಟು ಜನ ಅಂತ ಕೂಗ್ತಾ ಇರ್ತಕ್ಕಂಥ ಸ್ಥಳ ಇವತ್ತು ಬಿಕೋ ಎನ್ನುವ ಸ್ಥಿತಿ ಬಂದಿದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಅಥವಾ ಇಲ್ಲಿ ಏನ್ ತನಿಖೆ ನಡೀತಾ ಇದೆ, ಈ ಒಂದು ವಿಚಾರಕ್ಕೆ ಜನಗಳು ಕಡಿಮೆ ಆಗಿರ್ತಕ್ಕಂಥದ್ದು ಅಥವಾ ಬೇರೆ ಏನೋ ವಿಚಾರ ಇರ್ತಕ್ಕಂಥ. ಯಾಕಂದ್ರೆ ಇಲ್ಲಿಯವರೆಗೂ ಒಂದು ವರ್ಷದ 365 ದಿನಗಳಲ್ಲೂ ಯಾವ ಒಂದು ದಿನನೂ ಸಹ ದಿನನಿತ್ಯ 24 ಗಂಟೆ ಮಳೆ ಸುರಿದ್ರು ಸಹ ಅಥವಾ ಫ್ಲಡ್ ಆದ್ರೂ ಸಹ ಯಾವತ್ತೂ ಇಲ್ಲಿ ಜನ ಇಲ್ದನೆ ಇರ್ತಕ್ಕಂಥ ದಿನನೇ ಇರ್ತಕ್ಕಂಥ ದಿನ ಇರ್ಲಿಲ್ಲ. ಆದ್ರೆ ಇವತ್ತು ನಾವು ನೋಡಿದ್ರೆ ಅಂದ್ರೆ ನಿನ್ನೆ ಅಥವಾ ಇವತ್ತು ನೋಡಿದಾದಲ್ಲಿ ಇಲ್ಲಿ ಮತ್ತೆ ಏನಂತಂದ್ರೆ, ನಿನ್ನೆ ಬಂದು ಭಾನುವಾರ ಅಂತಂದ್ರೆ ಎಲ್ರಿಗೂ ರಜಾ ಇರ್ತಕ್ಕಂಥ ದಿನ. ಸಾಕಷ್ಟು ಜನಗಳು ಇಲ್ಲಿ ಬರೋಂತ ಇದು ಜಾಗ ಆಗಿರ್ತಕ್ಕಂಥದ್ದು. ಒಂದು ಈಗ ನೋಡಿದ್ರೆ ಎಲ್ಲೋ ಕೆಲವು ಒಂದು ಇಲ್ಲಿ ನಮಗೆ ಕಣ್ಣಲ್ಲಿ ತೆರೆದಿ ಕಾಣಿಸ್ತಕ್ಕಂಥದ್ದು ಏನಂತಂದ್ರೆ, ಸುಮಾರು ಒಂದು 250ರಿಂದ 300 ಜನಗಳು ಅಷ್ಟೇ ಒಂದು ಕಾಣ್ತಕ್ಕಂಥದ್ದು ಆಗಿರ್ತದೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಬರ್ತಕ್ಕಂಥ ಜಾಗ ಇದಾಗಿರ್ತೈತೆ. ಮತ್ತೆ ವಾಹನ ದಟ್ಟಣೆ ಎಷ್ಟರ ಮಟ್ಟಿಗೆ ಇರ್ತೈತೆ ಅಂತಂದ್ರೆ, ಇಲ್ಲಿ ರಸ್ತೆಯ ಎಡಭಾಗ ಅಥವಾ ಬಲಭಾಗದಲ್ಲೂ ಕೂಡ ನಿಲ್ಲೋದಕ್ಕೆ ಸಾಧ್ಯವಾಗದಿಲ್ಲದಷ್ಟು ವಾಹನ ದಟ್ಟಣೆಯಲ್ಲಿ ಏರ್ಪಡ್ತಿತ್ತು ದಿನನಿತ್ಯ. ಆದ್ರೆ ಇವತ್ತಿಗೆ ನಾವು ನೋಡೋದಾದ್ರೆ ವಾಹನಗಳು ಕೂಡ ಅಷ್ಟೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮತ್ತೆ ನೀವು ಇನ್ನೊಂದು ವಿಷಯ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕೆಳಭಾಗದಲ್ಲಿ ಒಂದಷ್ಟು ಆಟೋಗಳು ನಿಂತಿದೆ. ಈ ಆಟೋಗಳು ಅಥವಾ ಮತ್ತೆ ಒಂದಷ್ಟು ಜೀಪ್ಗಳು, ಏನು ಇದು ಆಟೋಗಳು ಜೀಪ್ಗಳು ಅಂತಂದ್ರೆ ಈ ಒಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು. ಹಾಗೆ ದಿನನಿತ್ಯ ಒಂದಷ್ಟು ಲಕ್ಷಾಂತರ ಮಂದಿ ಬರ್ತಕ್ಕಂಥ ಜಾಗ ಇದಾಗಿರೋದ್ರಿಂದ ಏನಾಗುತ್ತೆ, ನಿಮ್ಗೆಲ್ಲರೂ ತಿಳಿದಿರ್ತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಮತ್ತೆ ಮಂಜುನಾಥ ಸ್ವಾಮಿಯ ದರ್ಶನದ ಏನು ಬಿಫೋರ್ ನಾವು ನೇತ್ರಾವತಿ ದಡಕ್ಕೆ ಬಂದು ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ ನಂತರ ದರ್ಶನ ಮಾಡುವ ಒಂದು ಪ್ರತೀತಿ ನಡ್ಕೊಂಡ್ ಬಂದಿದೆ ಒಂದು ವರ್ಷಾನ್ಗಟ್ಲೆಯಿಂದ. ಸೊ ಇಲ್ಲಿಂದ ಒಂದಷ್ಟು ಬಸ್ ನಲ್ಲಿ ಬಂದಿರತಕ್ಕಂತ ಜನರಿಗೆ ಇಲ್ಲಿಂದ ಏನು ನೇತ್ರಾವತಿ ಸ್ನಾನಘಟ್ಟದಿಂದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗೋದಕ್ಕೆ ಸುಮಾರು ಒಂದು 2 ಕಿಲೋಮೀಟರ್ ಅಂತರ ಇರೋದ್ರಿಂದ ಆ ಅಂತರದಕ್ಕೆ ಒಂದು ಇಲ್ಲಿಯ ಸ್ಥಳೀಯರು ಒಂದಷ್ಟು ಆಟೋಗಳ ಸಹಾಯದಿಂದ ಅಥವಾ ಜೀಪ್ಗಳ ಸಹಾಯದಿಂದ ಹೋಗುವಂತದ್ದು, ಪಿಕಪ್ ಅಂಡ್ ಡ್ರಾಪ್ ಮಾಡುವಂತದ್ದು ಕಾರ್ಯ ಆಗಿರ್ತದೆ. ಮತ್ತೆ ಇಲ್ಲಿಗೆ ಒಂದಷ್ಟು ಏನು ಆಟೋಗಳು ಇದನ್ನ ನಂಬ್ಕೊಂಡು ಅಂದ್ರೆ ಟೂರಿಸ್ಟ್ ಪ್ರವಾಸಿಗರನ್ನ ನಂಬ್ಕೊಂಡು ಒಂದಷ್ಟು ಅವರ ಜೀವನ ನಡಿಬೇಕಾಗಿರ್ತದೆ. ಆದ್ರೆ ಇವತ್ತು ನಾವು ನೋಡೋದಾದ್ರೆ ಸರತಿ ಸಾಲಿನಲ್ಲಿ ಇದು ಗಾಡಿಗಳು ನಿಂತಿದೆ ಹೊರತು ಜನಗಳಿಲ್ಲ. ಸೊ ಜನಗಳಿಗೆ ಬಂದ್ರೆ ಮಾತ್ರ ಅವ್ರಿಗೂ ಕೂಡ ಬಿಸ್ನೆಸ್ ಆಗುವಂತದ್ದು ಕೂಡ ಈ ಒಂದು ವಿಚಾರದಲ್ಲಿ ನಾನು ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಯಾರನ್ನು ಕೂಡ ನೋಡಿದ್ರು ಕೂಡ ಎಲ್ಲೂ ನಿಮ್ಗೆ ಇನ್ನೊಂದು ಏನಂತಂದ್ರೆ, ನೇತ್ರಾವತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ಆದ್ರೆ ಜನಗಳಿಲ್ಲ. ಮತ್ತೆ ನೀವು ದೇವಾಲಯದಲ್ಲೂ ಕೂಡ ಒಂದಷ್ಟು ಜನಗಳು ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಏನಂತಂದ್ರೆ, ಈಗಾಗಲೇ ನಿಮ್ಗೆಲ್ಲರೂ ತಿಳಿದಿರ್ತಕ್ಕಂಥದ್ದು ಏನಂದ್ರೆ, ಕಳೆದ ಒಂದು ತಿಂಗಳಿಂದ ಒಂದಷ್ಟು ಊಹಾಪೋಹಗಳು ಇಲ್ಲಿ ನಾನು ಹೆಣಗಳು ನೋಡಿರ್ತಕ್ಕಂಥದ್ದು ಅಥವಾ ಹೆಣಗಳು ನಾನು ತೋರಿಸಿ ಬಿಟ್ಟಿರ್ತಕ್ಕಂಥದ್ದು ಅಥವಾ ನೂರಾರು ಶವಗಳನ್ನ ನೋಡಿರ್ತಕ್ಕಂಥ. ಯಾಕಂದ್ರೆ ಭೀಮಾ ಬಂದಿದ ನಂತರ ಇವಾಗ ಒಬ್ಬೊಬ್ಬರಾಗೆ ಬರ್ತಕ್ಕಂಥದ್ದು ಕೂಡ ನಮಗೆ ಕಣ್ಮುಂದೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ರಾಜ್ಯದ ಜನತೆ ಅಥವಾ ದೇಶವ್ಯಾಪಿ ಜನತೆ ಒಂದಷ್ಟು ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು ಕೂಡ ಆಗಿರ್ಬೋದು, ಅಂದ್ರೆ ಭಯಭೀತರಾಗಿರ್ತಕ್ಕಂಥದ್ದು ಆಗಿರ್ಬೋದು, ಅಥವಾ ಬೇರೆ ಅವರ ವಿಚಾರಗಳಕ್ಕೆ ಅಂತಂದ್ರೆ ಈ ಅಥವಾ SIT ಏನು ತನಿಖೆ ನಡೀತಾ ಇದೆ ಈ ಒಂದು ವೇಳೆಯಲ್ಲಿ ಹೋಗೋದು ಬೇಡ ಅನ್ನೋದು ಕೂಡ ಭಯಭೀತರಾಗಿ ಇರ್ತಕ್ಕಂಥವ್ರು ಇರ್ಬೋದು. ಸೊ ಆದ ಕಾರಣ ಇಲ್ಲಿ ಯಾರು ಬರ್ತಾ ಇಲ್ಲ. ಸೊ ಇವತ್ತಿಗೆ ನಾವು ನೋಡೋದಾದ್ರೆ ಜನರು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಸೊ
ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.